ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಿದ್ದೀನಿ. ಇಲ್ಲಿ ಅಕ್ಕಪಕ್ಕ ನೋಡ್ಬಿಟ್ರೆ ನಗಾಡ್ಬಿಡ್ತಾರೆ, ಏನು ಒಬ್ಬೊಬ್ಬಳೇ ಮಾತಾಡ್ತಾಳೆ ಅಂತೇಳಿ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಒಂದು 5000 ಸ್ಟೆಪ್ ನಡೆಯೋಣ ಅಂಥೇಳಿ ಟೆರೆಸ್ ಮೇಲೆ ನಡೀತಾ ಇದ್ದೀನಿ. ಈ ಬೆವ್ರು ಬರೋ ತನಕ ನಡಿಬೇಕು, ಆವಾಗ ಸ್ವಲ್ಪ ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಕ್ಯಾಲೋರೀಸ್ ಬರ್ನ್ ಆಗಲ್ಲ. ಸ್ವಲ್ಪ ಫ್ರೆಶ್ ಗಾಳಿ ಇರುತ್ತೆ ಬೆಳಗ್ಗೆ ಎದ್ಬಿಟ್ರೆ, ಒಂದು ಸ್ವಲ್ಪ ಮೂಡೆಲ್ಲ ಫ್ರೆಶ್ ಆಗುತ್ತೆ, ಒಂದು ಸ್ವಲ್ಪ ದಿನ ಎಲ್ಲ ಎನರ್ಜಿ ಇರುತ್ತೆ. ಅದಕ್ಕೋಸ್ಕರ ಯಾರಾದರೂ ಲೇಟ್ ಹೇಳ್ತಿದ್ರೆ ಸ್ವಲ್ಪ ಬೇಗ ಎದ್ದು ಒಂದೆರಡು ವಾಕಿಂಗ್ ಮಾಡಿ ನಿಮ್ಮ ಮೂಡ್ ತುಂಬ ಫ್ರೆಶ್ ಆಗಿರುತ್ತೆ, ಫ್ರೆಶ್ ಗಾಳಿ ತಗೊಂಡು. ನನಗಂತೂ ಬೆಳಗ್ಗೆ ಬೇಗ ಎದ್ಬಿಟ್ರೆ ಸ್ವಲ್ಪ ಎನರ್ಜಿ ಜಾಸ್ತಿ ಇರುತ್ತೆ. ಆದರೂ ಈಗೇನು ಗೊತ್ತಾ, ಸ್ವಲ್ಪ ಸೆಕೆ ಸ್ಟಾರ್ಟ್ ಆಗಿದೆ, ಸಮ್ಮರ್ ಸ್ಟಾರ್ಟ್ ಆಯಿತು. ರಾತ್ರಿ ನಿದ್ದೆ ಬರೋಲ್ಲ ಸೆಕೆಗೆ, ಏನೇ ಫ್ಯಾನ್ ಹಾಕ್ಕೊಳ್ಳಿ ಏನೇ ಹಾಕ್ಕೊಂಡ್ರು ರಾತ್ರಿ ನಿದ್ದೆನೇ ಬರೋಲ್ಲ. ಅದಕ್ಕೋಸ್ಕರ ಬೆಳಿಗ್ಗೆ ಬೇಗನೂ ಎಚ್ಚರ ಆಗೋಲ್ಲ. ಅದಕ್ಕೋಸ್ಕರ ನಾನಿವತ್ತು ಲೇಟ್ ಎದ್ಬಿಟ್ಟೆ, ಒಂದು 5 o'clock ಆಗಿತ್ತೆ ನಾನು ಹೇಳ್ಬೇಕಾರೆ. ವಾವ್ 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 ವಾವ್, ಏನು ಸಾಕತ್ತಾಗಿದೆಯಲ್ಲ. ಎಲ್ಲ ಸ್ವಲ್ಪ ಏಜ್ ಆಗಿರೋರು ಒಂದು 5 ಗಂಟೆ 4 ಗಂಟೆ ಹಂಗೆ ಎದ್ದು ಸ್ಟಾರ್ಟ್ ಮಾಡಿಬಿಡ್ತಾರೆ ಕೆಲಸನೆಲ್ಲ. ಎಷ್ಟು ಜನ ಎದ್ದಿದ್ದಾರೆ ಗೊತ್ತಾ? ಎಷ್ಟು ಜನ ಡೈರಿಗೆಲ್ಲ ಹಾಲು ಹಾಕಕ್ಕೆ ಹೋಗ್ತಾರಲ್ಲ, ತುಂಬ ಜನ ಎದ್ದಿರ್ತಾರೆ. ಅವ್ರನ್ನೆಲ್ಲ ನೋಡಿದಾಗ ಅನಿಸ್ತದೆ ನನಗೆ, ನಾನು ಎಷ್ಟು ಸೋಂಬೇರಿ ಆಗಿಬಿಟ್ಟಿದ್ದೆ ಎಷ್ಟು ದಿನ ಅಂತ ಹೇಳಿ. ನಿಜವಾಗ್ಲೂ ಹೌದು, ಸ್ವಲ್ಪ ಬೇಗ ಎದ್ದೇಳಬೇಕು, ಆವಾಗ ನಮ್ಗೆ ಸ್ವಲ್ಪ ಎನರ್ಜಿ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಜನ ಕೆಲ್ಸಕ್ಕೆ ಹೋಗ್ತಾಯಿದ್ದಾರೆ, ಎಷ್ಟು ಜನ ಅವ್ರವ್ರ ಕೆಲಸ ಮಾಡ್ಕೊತಾರೆ ಇಷ್ಟು ಬೇಗ ಎದ್ದು ಅಂತಂದರೆ. ನಾನು ನೈಟಾಗಿ ಗೋಂದ ನೆನೆಸಿಟ್ಟಿದ್ದೆ. ನಿನ್ನೆ ಚಿಕನ್ ತಿನ್ನಿದ್ರಿಂದ ಸ್ವಲ್ಪ ಹೀಟ್ ಆಗಿರುತ್ತೆ ಅಂತ ಹೇಳಿ ಗೋಂದ ನೆನೆಸಿಟ್ಟಿದ್ದೆ. ಇದನ್ನು ರಾತ್ರಿ ನೆನೆಸಿ ಬೆಳಿಗ್ಗೆ ಸ್ವಲ್ಪ ಚಿಯಾ ಸೀಡ್ಸಿಗೆ ಹಾಕೊಂಡು ಕುಡಿದ್ಬಿಟ್ರೆ ಸಿಕ್ಕಾಪಟ್ಟೆ ತಂಪು. ಮತ್ತು ಸಮ್ಮರ್ ಟೈಮಲ್ಲಿ ಇದು ತುಂಬ ಒಳ್ಳೆಯದು. ನೀವು ಸಮ್ಮರ್ ಟೈಮಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಚಳಿಗಾಲದಲ್ಲೆಲ್ಲ ತಗೊಳಕ್ಕೆ ಹೋಗ್ಬಿಡಿ, ಸಮ್ಮರಲ್ಲಿ ಒಳ್ಳೆ ಆಗುತ್ತೆ, ಇನ್ನೂ ಒಳ್ಳೆ ಚೆನ್ನಾಗಾಗುತ್ತೆ. ಇನ್ನು ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ. ಹಾಯ್, ಇವತ್ತು ನಾನೀಗ ಆಲೂ ಪರೋಟ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ. ಹೆಂಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ಆಯಿತಾ. ಆಲೂಗೆಡ್ಡೆ ಬೇಯಕ್ಕೆ ಹಾಕಿದೆ. ಆಲೂಗೆಡ್ಡೆನ 4 ವಿಷಲ್ ಹೊಡ್ಸ್ಕೊಂಡಿದ್ದೀನಿ. ಚೆನ್ನಾಗಿ ಅದು ಬೇಯಬೇಕಲ್ಲ, ಆವಾಗ ಸೂಪರ್ ಆಗುತ್ತೆ. ಈಗ ಹಿಟ್ಟು ಕಲಿಸ್ಕೊತೀನಿ. ಆಲೂ ಪರೋಟ ಇದೆ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸ್ವಲ್ಪ ಗೋಧಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಮೇ ಬಿ ಅದನ್ನ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ಅನಿಸುತ್ತೆ, ನನಗೂ ಅಷ್ಟಾಗಿ ಗೊತ್ತಿಲ್ಲ. ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಬೇಕು. ಅಂದರೆ ಚಪಾತಿ ಹಿಟ್ಟಿಗಿಂತನೂ ಸ್ವಲ್ಪ ನೀರಾಗಿ ಕಲಿಸ್ಕೊಂಡ್ರೆ ಫಿಲ್ಲಿಂಗ್ ಮಾಡಬೇಕಾದ್ರೆ, ನಾವು ಫಿಲ್ ಮಾಡಬೇಕಾದ್ರೆ ಹರಿದೋಗಲ್ಲ ಇದು. ಇಲ್ಲ ಅಂತ ಹೇಳಿದ್ರೆ ಹರಿದೋಗುತ್ತಂತೆ. ನಾನು ವೀಡಿಯೋದಲ್ಲಿ ನೋಡಿದ್ದು, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ, ನನಗೂ ಅಷ್ಟಾಗಿ ಗೊತ್ತಿಲ್ಲ. ನೋಡೋಣ ಇವತ್ತು ಹೆಂಗೆ ಬರುತ್ತೆ ಅಂತ ಹೇಳಿ ನೋಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ತಿಂಡಿಗೆ ಈ ಥರ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಪನ್ನೀರ್ ಗ್ರೇವಿ ಇದ್ದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಪನ್ನೀರ್ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಪನ್ನೀರ್ ಗ್ರೇವಿ ಏನು ಮಾಡ್ಕೊಂಡಿರಲಿಲ್ಲ. ಆಲೂ ಪರೋಟ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೆಣ್ಣೆ ಇತ್ತು. ಮತ್ತು ನಿನ್ನೆ ಸ್ವಲ್ಪ ಚಿಕನ್ ಡ್ರೈ ಮಾಡಿದ್ದೆ, ಅದು ಸ್ವಲ್ಪ ಇತ್ತು, ಅದರಲ್ಲೇ ತಿನ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ದೆ.
ನನ್ನ ಮಗಳು ನನ್ನ ಜೊತೆನೇ ಎದ್ಬಿಡ್ತಾಳೆ. ಆದರೆ ಇವತ್ತು ಯಾಕೋ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು. ಈಗ ಎದ್ದು ಬಂದು ನಾನು ಎಲ್ಲಿರ್ತೀನೋ ಅಲ್ಲೇ ಬಂದು ನಿಂತ್ಕೊಬೇಕು ಅವಳಿಗೆ. ಹಿಟ್ಟು ಕಲ್ಸ್ಕೊಂಡಿದ್ದೀನಿ. ಈಗ ಆಲೂಗಡ್ಡೆ ಫಿಲ್ಲಿಂಗ್ ಮಾಡಬೇಕಲ್ಲ, ಅದನ್ನು ಮಾಡ್ಕೊತೀನಿ. ಈ ಹಿಟ್ಟು ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಬಿಡ್ತೀನಿ ಆಯಿತಾ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಚೆನ್ನಾಗಿ ಬರಲಿ ಅಂತ ಬೇಡ್ಕೊತೀನಿ. ಆಫೀಸ್ ಹೋಗ್ಬಿಡ್ತೀರಾ? ಬಾಯ್. ಗುಡ್ ಮಾರ್ನಿಂಗ್. ಇಲ್ಲಿ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಮತ್ತು ಚಾಟ್ ಮಸಾಲ ಹಾಕಬೇಕಂತೆ. ನನ್ನ ಹತ್ರ ಚಾಟ್ ಮಸಾಲ ಇಲ್ಲ. ಖಾರ ಪುಡಿ ಚೂರು ಹಾಕೋಣ ಅನ್ಕೊತಿದ್ದೀನಿ. ನನ್ನ ಮಗಳು ತಿಂತಾಳಲ್ಲ, ಅದಕ್ಕೋಸ್ಕರ ಖಾರ ಪುಡಿ ಹಾಕಲ್ಲ. ತುಕ್ಕ ಅದು ಬೇಡ. ಉಂಡೆ ಮಾಡಿಟ್ಕೊತೀನಿ. ಎಷ್ಟು ಚಪಾತಿ ಬೇಕೋ ಅಷ್ಟು ಉಂಡೆ ಮಾಡಿಟ್ಕೊಳ್ಳಿ. ನನಗೆ ಇದೆಷ್ಟಾಗುತ್ತೆ ಅಷ್ಟು ಮಾಡ್ಕೊತೀನಿ. ಓಹೋ, ಏನಮ್ಮ? ಈ ರೀತಿಯಾಗಿ ನಾನು 7 ಉಂಡೆ ಮಾಡ್ಕೊಂಡಿದ್ದೀನಿ ಈ ಥರ. ಇದನ್ನೀಗ ಚಪಾತಿ ಒಳಗಿಟ್ಟು ಲಟ್ಟಿಸ್ಬಿಡೋದೆ. ಇದು ಸ್ವಲ್ಪ ಗಟ್ಟಿ ಕಲಿಸ್ಕೊಬಾರ್ದು, ಸ್ವಲ್ಪ ನೀರು ಕಲಿಸ್ಕೊಂಡ್ರೆ ಫಿಲ್ಲಿಂಗ್ ಮಾಡೋಕ್ಕೆಲ್ಲ. ಆದಮೇಲೆ ಅವಳಿಗೆ ತಿಂಡಿನ ನಾನು ಇದನ್ನೇ ಕೊಡ್ತೀನಿ. ಅವಳು ತಿಂದರೆ ಇದನ್ನೇ ಕೊಡ್ತೀನಿ. ಇಲ್ಲ ಅಂತ ಹೇಳಿದ್ರೆ, ಅವಳು ತಿಂದಿಲ್ಲ ಅಂತ ಹೇಳಿದ್ರೆ ನಾನು ಬೇರೆ ಏನಾದರೂ ಮಾಡಿಕೊಡ್ತೀನಿ. ಲಟ್ಟಿಸ್ಕೊತಿದ್ದೀನಿ. ಅದು ಕೈ ನಂದಿಲ್ಲಿ ಸುಟ್ಟೋಗ್ಬಿಟ್ಟಿದೆ. ಇಲ್ಲಿ ಸುಟ್ಟೋಗಿ ಬೊಬ್ಬೆ ಬಂದಿದೆ. ಅದು ಲಟ್ಸೋಕ್ಕೂ ಆಗ್ತಾಯಿಲ್ಲ. ಈಗ ಅನ್ಕೊತಾ ಇದ್ದೀನಿ ಯಾಕೆ ಮಾಡಿದೆ, ಕೈ ಹಿಂಗಾಗಿದೆ ಅಂತ ಗೊತ್ತಿತ್ತು ಅಂತ. ಈಗ ಒಂದು ಉಂಡೆ ಇಟ್ಟು ಕಾಣ್ತಾ ಇದೆಯಾ? ಮಾಡಿ ಹೀಗೆ ಕ್ರಿಸ್ಟು ಸ್ವಲ್ಪ ನಿನ್ನ ಯಾರು ಕರೆದ್ರ? ಇನ್ನೂ ಹಿಟ್ಟು ಕಲಿಸಿದ್ರೆ ಮಿಸ್ ಆಯ್ತು ಅನಿಸುತ್ತೆ. ಇರಲಿ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ವಾವ್, ಚೆನ್ನಾಗಿ ಬಂತು. ಇದು ಅದನ್ನು ಚಪಾತಿ ಲಟ್ಸ್ಕೊಳಕ್ಕೆ ಹೋದೆ. ಅದು ಅಷ್ಟಾಗಿ ಚೆನ್ನಾಗಿ ಬರಲಿಲ್ಲ. ಇವು ಒಬ್ಬಿಟ್ಟು ತಡ್ಕೊತಾರಲ್ಲ ಕೈಯಲ್ಲೇ, ಅದೇ ಥರ ತಟ್ಕೊಂಡೆ. ಆವಾಗ ಸ್ವಲ್ಪ ಚೆನ್ನಾಗಿ ಬಂತು. ಆವಾಗ ಹೊರಗಡೆ ಏನೂ ಬಿಟ್ಕೊಳ್ಲಿಲ್ಲ. ನೀವು ಇದರಲ್ಲಿ ಲಟ್ಸೋಕೆ ಹೋದ್ಬಿಟ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ಅನಿಸುತ್ತೆ ನನ್ನ ಪ್ರಕಾರ. ನಾನು ಹಾಗೆ ಕೈಯಲ್ಲಿ ತಟ್ಕೊಂಡೆ, ಆವಾಗ ಮಾತ್ರ ಚೆನ್ನಾಗಿ ಬಂತು. ಹರಿಲಿಲ್ಲ ನೋಡಿ, ಚೆನ್ನಾಗಿ ಬಂದಿದೆ. ನೀವು ಇದೇ ಥರ ಟ್ರೈ ಮಾಡಿ ನೋಡಿ. ಅಂದರೆ ನೀವು ಇದ್ರಲ್ಲಿ ಪರ್ಫೆಕ್ಟ್ ಇದ್ರಿ ಅಂತ ಹೇಳಿದ್ರೆ ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿ. ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟು 7 ಕಲಿಸಿದೆ, ಅದರಲ್ಲಿ 5 ಆಗಿದೆ ಚೆನ್ನಾಗಿ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ ಬೆಳಗ್ಗೆನೆ ಬೇಗ. ಬಾ ಹೋಗೋಣ. ಐಬ್ರೋ ಮಾಡ್ಸಕ್ಕಂತ ಹೋಗ್ತಾ ಇದ್ದೀನಿ ಇವತ್ತು. ಅಮೆಝಾನ್ ಜಂಗಲ್ ಆಗಿಬಿಟ್ಟಿದೆ ನನ್ನ ಐಬ್ರೋ. ಸಿಕ್ಕಾಪಟ್ಟೆ ಐಬ್ರೋಸ್ ಬಂದಿತ್ತು. ಸ್ವಲ್ಪ ಹೇರ್ ಕಟ್ಟು ಮಾಡ್ಸೋಣ ಅಂತ ನೋಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತಂತೇಳಿ. ಚಿನ್ನಮ್ಮ ಏಕೆ?
ಐಬ್ರೋ ಮಾಡಿಸ್ಕೊ ಬಂದೆ, ಬಟ್ ಅಷ್ಟೇನು ಚೆನ್ನಾಗಾಗಿಲ್ಲ ನನ್ನ ಪ್ರಕಾರ. ಒಂದು ದಪ್ಪ ಒಂದು ಸಣ್ಣ ಮಾಡಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತು. ಇರಲಿ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ನಾನು ಯಾವಾಗಲೂ ಹೋಗ್ತಿದ್ನಲ್ಲ, ಅವ್ರು ಇರಲಿಲ್ಲ, ಅದಕ್ಕೋಸ್ಕರ ಬೇರೆ ಕಡೆ ಮಾಡಿಸಿದ್ದೆ. ಬಟ್ ಅಷ್ಟೇನು ಚೆನ್ನಾಗಾಗಿಲ್ಲ. ಇಟ್ಸ್ ಓಕೆ, ಏನು ಮಾಡೋಕ್ಕಲ್ಲ, ತುಂಬ ದಪ್ಪ ಬಂದುಬಿಟ್ಟಿತ್ತಲ್ಲ. ಈಗ ನೆಕ್ಸ್ಟು ಒಂದು ಪುಡ್ಡಿಂಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾರಿ ಬಿಸ್ಕೆಟ್ ಇತ್ತು, ಅದರಲ್ಲೇ ಒಂದು ಪುಡ್ಡಿಂಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸಂಜೆ ಆದರೆ ಏನಾದ್ರು ತಿನ್ನಬೇಕು ಅಂತ ಅನಿಸುತ್ತೆ. ಪುಡ್ಡಿಂಗ್ ಮಾಡಿದೆ ಸುಮಾರು ಟೈಮ್ ಆಗೋಗಿತ್ತು. ದಿನಾನೂ ಮಾಡ್ತೀನಿ ಬೇಡಿ, ಯಾವಾಗಾದ್ರೂ ಒಂದ್ಸರಿ ಮಾಡಿ. ಮಾರಿ ಬಿಸ್ಕೆಟ್ ಇರೋ ಬಿಸ್ಕೆಟಲ್ಲಿ ಮಾರಿ ಬಿಸ್ಕೆಟ್ ಸ್ವಲ್ಪ ಒಳ್ಳೆಯದು, ಅದಕ್ಕೋಸ್ಕರ ಮಾರಿ ಬಿಸ್ಕೆಟಲ್ಲಿ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ನೀವೊಂದ್ಸರಿ ಟ್ರೈ ಮಾಡಿ ಆಯಿತಾ. ಸುಮಾರು ಸರಿ ಮಾಡಿದ್ದೀನಿ ನಾನು ಇದನ್ನ, ಇವತ್ತು ಇನ್ನೊಂದು ಸರಿ ಟ್ರೈ ಮಾಡ್ತಾಯಿದ್ದೀನಿ ಆಯಿತಾ. ನಾನು ಇಲ್ಲೊಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಬಿಸ್ಕೆಟ್ನ ಹಾಕ್ಕೊತಾ ಇದ್ದೀನಿ. ಒಂದು 7-8 ಬಿಸ್ಕೆಟ್ನ ಹಾಕ್ಕೊತಾ ಇದ್ದೀನಿ. ನೀವು ಬಿಸ್ಕೆಟ್ ಬದಲು ಬ್ರೆಡ್ ಸಿಗುತ್ತಲ್ಲ, ಬ್ರೆಡ್ಡನ್ನ ಬ್ಲ್ಯಾಕ್ ಕಲರ್ದೆಲ್ಲ ತೆಗೆದು ಮಧ್ಯೆ ವೈಟ್ ಇರುತ್ತಲ್ಲ, ಅದನ್ನು ಹಾಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ. ಬ್ರೆಡ್ಡಲ್ಲೇ ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿ ಬರೋದು. ನಾನು ಬಿಸ್ಕೆಟ್ ಇತ್ತಲ್ಲ ಅಂತ ಬಿಸ್ಕೆಟಲ್ಲಿ ಮಾಡಿದೆ. ಸ್ವಲ್ಪ ಸಕ್ಕರೆ ಹಾಕ್ತಾರೆ, ನಾನಿಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟನೋ ಅದು ಹಾಕ್ಕೊಬೋದು. ನೆಕ್ಸ್ಟ್ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನಿಮಗೆ ಮೊಟ್ಟೆ ಅಷ್ಟು ಇಷ್ಟ ಆಗಲ್ಲ ಅಂದರೆ ಒಂದು ಬಾಳೆಹಣ್ಣು ಹಾಕ್ಕೊಬೋದು, ಮೊಟ್ಟೆನ ಸ್ಕಿಪ್ ಮಾಡ್ಬೋದು. ಆಮೇಲೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಂಡು ರುಬ್ಬಿಟ್ಟೆ. ಆಮೇಲೆ ನೀವು ಇದು ಬೆಲ್ಲನ ಪಾಕ ಮಾಡ್ಕೊಬೇಕು. ಬೆಲ್ಲ ಇಲ್ಲ ಅಂದರೆ ಸಕ್ಕರೆ, ಅದು ಕ್ಯಾರಮೆಲ್ ಆಗುತ್ತಲ್ಲ, ಗೊತ್ತಾಗುತ್ತೆ ನಿಮಗೆ. ಅದು ಕ್ಯಾರಮೆಲ್ ಆಗ್ತಾ ಬಂದಂಗೂ ಸ್ವಲ್ಪ ಗಟ್ಟಿ ಈ ಪಾಕ ತೆಗಿತೀವಲ್ಲ, ಆ ಥರ ಆಗುತ್ತೆ. ಅದು ಚೆನ್ನಾಗಿ ಪಾಕ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಬೇಯಬೇಕಾದ್ರೆ ಎಲ್ಲ ಮಿಕ್ಸ್ ಆಗಿಬಿಟ್ಟು ಪಾತ್ರೆಯಿಂದ ಎದ್ದು ಬರೋಲ್ಲ. ಪುಡ್ಡಿಂಗ್ ಮಾಡಿರ್ತೀವಲ್ಲ, ಅದು ಎದ್ದು ಬರೋಲ್ಲ. ಇದೇ ಥರ ಗಟ್ಟಿ ಪಾಕ ಆಗಬೇಕು. ನೀವು ನೀರಿಗೆ ಹಾಕಿ ನೋಡಿ ಗೊತ್ತಾಗುತ್ತೆ. ಸ್ವಲ್ಪ ಗಟ್ಟಿ ಪಾಕ ಆದಮೇಲೆ ಈ ಥರ ಒಂದು ಕೇಕ್ ಟಿನ್ನಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ನೀವು ಯಾವುದಾದ್ರು ಟಿಫನ್ ಬಾಕ್ಸಲ್ಲಿ ಬೇಕಾದರೂ ಹಾಕೋಬೋದು, ಚೆನ್ನಾಗಾಗುತ್ತೆ. ಯಾವುದ್ರಲ್ಲಿ ಹಾಕಿದ್ರೂ ಏನು ಬೇಯಿಸೋದಲ್ಲ, ಓವನಲ್ಲಿ ಏನು ಇಡೋದಲ್ಲ, ಬೇಯಿಸೋದಲ್ವ. ಅದಕ್ಕೆ ನೀವು ಇಡ್ಲಿ ಬೇಯಿಸ್ದಂಗೆ ಈ ಥರ ಬೇಯಿಸ್ಕೊಬೇಕು. ನಾನು ಒಂದು ಅರ್ಧ ಗಂಟೆ ಇಟ್ಟಿದ್ದೆ. ಈ ಥರ ಚಾಕು ಹಾಕಿ ನೋಡಿದಾಗ ನಿಮಗೆ ಅದು ಅಂಟಬಾರ್ದು. ಅಂಟುತ್ತೆ ಇದೆ ಅಂತ ಹೇಳಿದ್ರೆ ಅದು ಆಗಿಲ್ಲ ಅಂತ ಹೇಳಿ, ಅಂಟಿಲ್ಲ ಅಂತ ಹೇಳಿದ್ರೆ ಆಯಿತು ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು. ಯಾವಾಗಲೂ ಒಂದ್ಸರಿ ಮಾಡ್ಕೊಂಡು ತಿಂತೀನಿ, ದಿನ ಮಾಡ್ಕೊಳಕ್ಕೆ ಹೋಗಲ್ಲ. ಚೆನ್ನಾಗಾಗಿತ್ತು ಮಾತ್ರ. ನಿನ್ನೆ ವೀಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಇನ್ನು ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.